ಭಾರತ ದೇಶದಲ್ಲಿ ಮಹಿಳೆಯರಿಗೆ ಏನು ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನ್ ತಿಳ್ಕೊಂಡಾರೋ ಯಾರಿಗೂ ಗೊತ್ತು. ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದು. 77 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು, ಆದ್ರೂ ಕೂಡ ಮಹಿಳೆಯರ ದೌರ್ಜನ್ಯ, ಅತ್ಯಾಚಾರ ನಡೀತದೆ. ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ನಾವು ಖಂಡಿಸುತ್ತೇವೆ. ಮತ್ತು 77 ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು, ಆದ್ರೂ ಕೂಡ ಮಹಿಳೆಯರ ದೌರ್ಜನ್ಯ, ಅತ್ಯಾಚಾರ ನಡೀತಿದೆ. ಒಂದು ಘಟನೆ ಹೇಳ್ಬೇಕಂದ್ರೆ, ಇದು ಕಲ್ಕತ್ತಾ ನಡೆದ ಘಟನೆಯಲ್ಲಿ ಹಿಂದೆ ದೊಡ್ಡ ಒಂದು ಗುಂಪು ಇದೆ ಅನಿಸ್ತದೆ. ಯಾಕಂದ್ರೆ ಆ ಘಟನೆ ನಡೆದ ಸ್ಥಳದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈವಾಡಿದೆ ಹಾಗೂ ಮತ್ತು ಅಲ್ಲಿ ಸಾಕ್ಷ್ಯಾಧಾರವನ್ನು ನಾಶಪಡಿಸಲು ಒಂದು ಗುಂಪು ಒಂದು ಆಸ್ಪತ್ರೆ ಮೇಲೆ ಕಲ್ಲು ತೂರಾಟ ಮಾಡಿ ದೊಡ್ಡ ಘರ್ಷಣೆ ಮತ್ತು ಮಾಡಿದ್ದಾರೆ. ನಾವು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಏನು ಹೇಳ್ತೇವೆ ಅಂದ್ರೆ, ಮಹಿಳೆಯರ ಮತ್ತು ರಕ್ಷಣೆಗೆ ಮತ್ತು ಅವರ ಯಾವಾಗಲೂ ಹೋರಾಟ ಮಾಡಲು ಸದಾ ಸಿದ್ಧ. ಇದನ್ನು ಯಾರಂತ ಅಪರಾಧಿಯ ಮೇಲೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ವಿನಂತಿ ಮಾಡಿಕೊಳ್ತೇವೆ. ಮೊದಲಿಗೆ ಪತ್ರಕರ್ತರ ಮಿತ್ರರಿಗೆ ನಮಸ್ಕರಿಸುತ್ತಾ, ಈ ಹೋರಾಟದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಸಹೋದರರು ಈ ಹೋರಾಟಕ್ಕೆ ಕೈ ಜೋಡಿಸಿ ಈ ಹೋರಾಟವನ್ನು ಮಾಡಿದ್ದ ಎಲ್ಲರಿಗೆ ಮೊದಲಿಗೆ ನಮಸ್ಕರಿಸಿ, ಕಾರಣ ಏನಂದರೆ ಈ ದೇಶದಲ್ಲಿ, ಅದು ಭಾರತ ದೇಶದಲ್ಲಿ ಮಹಿಳೆಯರಿಗೆ ಏನು ಬೆಲೆನೇ ಇಲ್ಲ. ಮಹಿಳೆಯರಂದ್ರೆ ಏನು ತಿಳ್ಕೊಂಡಾರೋ ಯಾರಿಗೂ ಗೊತ್ತು. ರಾತ್ರಿ ಪಾಪಕ್ಕೆ ವೈದ್ಯ 36 ಗಂಟೆಗಳ ಕೆಲಸ ಮಾಡಿ ಒಂದು ತನಗೆ ರೆಸ್ಟ್ ಬೇಕನ್ನೋ ಕಾರಣಕ್ಕಾಗಿ ಒಂದು CC ಫುಟೇಜ್ ಇಲ್ಲದೆ ಇರೋ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ತಿರ್ತಾಳೆ. ಅವು ಯಾವ ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ RG-ಕರ್ ಕಾಲೇಜಿನ ಬ್ರೋಕರ್ ಏಜೆಂಟ್ ಹೋಗಿ ಆಕಿ ಒಬ್ಬಕ್ಕೆ ಇದ್ದಿದ್ದು ನೋಡಿ ಆಕಿ ಮ್ಯಾಲ ಬಲವಂತವಾಗಿ ಅತ್ಯಾಚಾರ ಮಾಡಿ ಆಕಿ ಮ್ಯಾಲ ಕೊಲೆ ಮಾಡಿರ್ತಾರ. ಆ ಕೊಲೆ ಪ್ರಕರಣ ಎಷ್ಟು ಮಂದಿ ಅತ್ಯಾಚಾರ ಮಾಡ್ಯಾರ, ಆ ಕೊಲೆ ಮಾಡ್ಯಾರ, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಕೋರ್ಟ್ ಅವ್ರನ್ನ ಕ್ಷಮೆ ಮಾಡಬಾರ್ದು, ಅವ್ರಿಗೆ ಜಾಮೀನು ಸಿಗಬಾರ್ದು. ಯಾಕಂದ್ರೆ ಈ ಒಬ್ಬರಿಗೆ ಗಲ್ಲು ಶಿಕ್ಷೆ ಆತಂದ್ರೆ ಇಡೀ ಭಾರತ ದೇಶ ಎಚ್ಚೆತ್ಕೊಳ್ತೈತಿ. ಯಾಕಂದ್ರೆ ಒಬ್ಬರಿಗೆ ಶಿಕ್ಷೆ ಆತಂದ್ರೆ ಇನ್ನೊಬ್ಬ ಮಾನ್ಯ ಹಿಂಗೆ ಶಿಕ್ಷೆ ಆಗೈತಿ, ನಾವು ಯಾರು ತಪ್ಪು ಮಾಡಬಾರ್ದು ಅನ್ನೋ ಒಂದು ಸಂದೇಶ ಹೋಗ್ತೈತಿ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆಗಲಿ ಹಾಗೂ ಪಶ್ಚಿಮ ಬಂಗಾಳ ಸರ್ಕಾರ ಆಗಲಿ, ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೇ 7 ಸಚಿವ ಸ್ಥಾನದವರು, ಆರೋಗ್ಯ ಇಲಾಖೆನೂ ಅವ್ರದೈತಿ, ಗೃಹ ಮಂತ್ರಿನೂ ಅವ್ರ ಅದಾರ. ಆ ಕಾರಣಕ್ಕಾಗಿ ಈ ಹೆಚ್ಚು ವಿಷಯ ತೀವ್ರ, ಅದನ್ನ ಅವ್ರ ಹೆಣ್ಮಗಳು ಅವರಿಗೆ ಸಂಬಂಧಪಟ್ಟೈತಿ. ಆಕ್ಚುಲಿ ಅವ್ರ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿದ್ರ ಅವ್ರಿಗೊಂದು ಉತ್ತಮ ಭವಿಷ್ಯ ಐತಿ. ಆ ಕಾರಣಕ್ಕಾಗಿ ಅವ್ರು ಕೂಡಲೇ ಈ ಅತ್ಯಾಚಾರವನ್ನು ಯಾರ್ಯಾರು ಮಾಡ್ಯಾರ, ಯಾರ್ಯಾರು ಕೊಲೆ ಮಾಡ್ಯಾರ, ಅವ್ರಿಗಟ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇಲ್ಲ ಅಂದ್ರೆ ಪಶ್ಚಿಮ ಬಂಗಾಳದ ನಡು ರಸ್ತೆ ಒಳಗೆ ಈ ಎಲ್ಲ ಮಂದಿ ಒಳಗೆ, ಸಾರ್ವಜನಿಕ ಒಳಗೆ ಅವ್ರನ್ನ ಅಲ್ಲೇ ಗುಂಡಿಟ್ಟು ಕೊಲ್ಲಬೇಕಾಗಿ ಒಂದು ಸಂದೇಶ ಹುಡಿಸಿದಾರಂದ್ರೆ, ಭಾರತ ದೇಶ ಒಳಗೆ ಇನ್ನೊಮ್ಮೆ ಅತ್ಯಾಚಾರ ಕೊಲೆಗಳು ಹೆಣ್ಮಕ್ಳ ಮೇಲೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಆರೋಪಿಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಅಂತಲ್ಲಿ ತಮ್ಮಲ್ಲಿ ಎಚ್ಚರಿಕೆಯನ್ನು ನೀಡುತ್ತೇವೆ.